ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿಬಿಟ್ಟು. ಇವ್ರದಂತೂ ತುಂಬ ಅಫಿಷಿಯಲ್ ಏರಿಯಾ, ಯಾವ ಸೌಂಡು ಇರಲ್ಲ, ಏನೂ ಇರಲ್ಲ, ಫುಲ್ ಸೈಲೆಂಟಾಗಿರುತ್ತೆ. ಇವತ್ತಿನ ವ್ಲಾಗ್ ಬಂದು ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ನಮ್ಮ ಆಂಟಿ ಮನೆಗೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ, ಮತ್ತು ಯಾವಾಗ ಬರ್ತೀನೋ ಅಂತ. ಅದಕ್ಕೆ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಬನ್ನಿ, ಅವ್ರ ಮನೆಗೆ ಹೋದಾಗ ವೀಡಿಯೋ ಕಂಟಿನ್ಯೂ ಮಾಡೋಣ. ಇವಾಗ ನಮ್ಮ ಆಂಟಿ ಮನೆ ಎಂಟ್ರೆನ್ಸಿಗೆ ಬಂದ್ವಿ. ನೋಡ್ಬೋದು ಅವ್ರ ಪಾಟೆಲ್ಲ ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಮನೆ ಮುಂದೆನೇ. ನಮ್ಮ ಆಂಟಿ ನಮಗೆ ಬೆಳಗ್ಗೆಯಿಂದ ಪಾಪ ಕಾಯ್ತಾಯಿದ್ರು, ನಾವು ಸ್ವಲ್ಪ ಬರೋದು ಲೇಟ್ ಆಗೋಯ್ತು. ಅವ್ರು ಎಷ್ಟೊತ್ತಿಗೆ ಬರ್ತಾಯಿದ್ದೀರ ಅಂತ ಕೇಳ್ತಾಯಿದ್ರು. ನನ್ನ ಮಗ ತರಲೆಗಳು ಮಾಡಿಕೊಂಡು ಓಡಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ. ನೋಡ್ಬೋದು ಅವ್ರ ಮನೆ ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ಕೃಷ್ಣನ ವಿಗ್ರಹ ಕೂಡ ಇಟ್ಟಿದ್ದಾರೆ. ಇವರು ಮಣ್ಣಿನ ವಿಗ್ರಹ ಇಟ್ಕೊಂಡಿದ್ದಾರೆ ಪೂಜೆ ಮಾಡೋದಕ್ಕೆ. ಕೃಷ್ಣ ಜನ್ಮಾಷ್ಟಮಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇವ್ರ ದೇವ್ರ ಮನೆ ಇದು. ಅದಾದಮೇಲೆ ಮಕ್ಕಳು ಎಲ್ಲರೂ ಆಟ ಆಡ್ಕೊಂಡಿದ್ರು. ಎಲ್ಲ ಆಟ ಎಲ್ಲ ಮುಗಿದ್ಮೇಲೆ ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಬೇಕು ಅಂತ ಮಕ್ಕಳನ್ನ ಕಾಯ್ತಾ ಇದ್ದೆ, ಊಟ ಮಾಡೋಕ್ಕಿದೋಳಿ ಅಂತ. ಇಲ್ಲಿ ನೋಡ್ಬೋದು ಕಾಳು ಸಾರು, ಪಾಯಸ, ಬಜ್ಜಿ ಎಲ್ಲ ಮಾಡಿದರು ನಮ್ಮ ಆಂಟಿ. ಮತ್ತು ಇದು ಬೆಲ್ದಕಾಯಿ, ನನ್ನಂತೂ ತುಂಬ ಫೇವ್ರೆಟ್ ಇದು. ಶುಗರು ಬಿ ಪಿ ಅವರಿಗಂತೂ ತುಂಬ ಒಳ್ಳೇದಿದು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಇನ್ನೊಬ್ಬರು ಆಂಟಿ ಮನೆಗೆ ಹೋಗ್ತಾಯಿದ್ದೀವಿ. ಅಲ್ಲಿ ನೋಡ್ಬೋದು ನಮ್ಮ ಅಯ್ಯ ಹೋಗ್ತಾ ಇದ್ದಾರೆ. ಇವ್ರು ಬಂದು ಅಪ್ಪ ಅವ್ರ 2ನೇ ತಮ್ಮ. ನಾವು ನೆನ್ನೆ ಹೋಗಿದ್ದು ಬಂದು ಅಪ್ಪ ಅವರ 3ನೇ ತಮ್ಮ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಮಾತಾಡಿಕೊಂಡು ವೀಡಿಯೋ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಇಲ್ಲಿ ನೋಡ್ಬೋದು ನನ್ನ ಮಗ ಆಲ್ರೆಡಿ ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ದಾನೆ. ಬಾ 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 ಬಂದ ಅವ್ರ ತಂಗಿನ ಕರಿತಾ ಇದ್ದಾನೆ. ಇಲ್ಲಿ ಬಂದ್ವಿ. ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ತಾ ಇದ್ರು ಆಗಲೇ ಅಡುಗೆಗೆ. ಮಧ್ಯಾಹ್ನ ಆಗೋಗಿತ್ತು ಅಂತ. ಇಲ್ಲಿ ನೋಡ್ಬೋದು ಪರಾಟ ಮಾಡಿದರು, ಚಿಕನ್ ಗ್ರೇವಿ, ಚಿಕನ್ ಕಬಾಬ್, ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟಿಟ್ಟು. ಅದಾದಮೇಲೆ ಇನ್ನೇನು ಮಕ್ಕಳು ಬರ್ತಾರೆ ಆಡ್ಕೊಂಡು ಕಲ್ತ್ಕೊಂಡಿದ್ವಿ. ನನ್ನ ತಮ್ಮ ಎಲ್ಲ ಬಂದರು. ಅದಾದಮೇಲೆ ನನ್ನ ಮಗ ತುಂಬ ಜನ ಆಟ ಆಡ್ಕೊಂಡಿದ್ದ ಅವ್ರ ಜೊತೆ ಎಲ್ಲ. ಅಲ್ಲಿಂದನೂ ಪಟಾಕಿ ಇಸ್ಕೊಂಬಂದ ನನ್ನ ಮಗನ. ಪಟಾಕಿ ಕ್ರೇಜ್ ಮಾತ್ರ ಎಲ್ಲೂ ಹೋಗೋದಿಲ್ಲ. ಆಮೇಲೆ ಮನೆಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು, ಬೇಗರು ಬರ್ತಾರೆ ಅಂತ. ಇಲ್ಲಿ ನೋಡ್ಬೋದು ಏನೇನು ಮಾಡಿದ್ದಾರೆ ಅಂದರೆ ಹೆಸರುಬೇಳೆ ಮಾಡಿದರು, ಪಲಾವ್ ಮಾಡಿದರು, ಮತ್ತು ಬಜ್ಜಿ ಮಾಡಿದ್ದಾರೆ. ಅದಾದಮೇಲೆ ಹಾಲು ಪಾಯಸ ಮಾಡಿದರು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದು ನಮ್ಮಮ್ಮ. ನಾನೇ ಪೂಜೆ ಮಾಡೋಣ ಅಂತ ಇವತ್ತು. ಆಮೇಲೆ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದೆ. ಆದರೂ ಏನೋ ಒಂದು ಎಮೋಷನ್ ಅಲ್ವಾ. ಇಷ್ಟು ದಿನ ಆದಮೇಲೆ ಮನೆಗೆ ಹೊರಡ್ತಾ ಇದ್ದೀವಿ. ಇಷ್ಟು ದಿನ ಅಮ್ಮ ಜೊತೆ ಇದ್ದು ಅವ್ರಿಗೂ ಬೇಜಾರು, ನಮಗೂ ಬೇಜಾರು. ಮಕ್ಳ ಜೊತೆ ಎಂಜಾಯ್ ಮಾಡೋದಕ್ಕೆ ಅವರು ಮಿಸ್ ಮಾಡ್ಕೊತಾರಲ್ವ. ಮಕ್ಕಳೆಲ್ಲ ಕಾಯ್ತಾಯಿದ್ರು ಅಂದ್ಬಿಟ್ಟು. ಅದಾದಮೇಲೆ ಎಲ್ಲರೂ ಬಂದರು ಮತ್ತು ಹಾಕ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ಇದರಲ್ಲಿ ಏನು ಸರ್ಪ್ರೈಸ್ ಅಂದರೆ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ಬರ ಎಕ್ಸ್ಟ್ರಾ ಬಂದಿದ್ದರು. ಎಲ್ಲ ಮಾತಾಡಿ ಸ್ವಲ್ಪ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ರು. ಎಲ್ಲರೂ ಬಂದಿದ್ದು ಲೇಟ್ ಆಗಿದ್ದರಿಂದ ಊಟ ಬೇಡ ಅಂತ ಹೇಳ್ತಾಯಿದ್ರು. ಆದರೂ ಕೂಡ ಸ್ವಲ್ಪ ತಿನ್ನಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ವಿ. ಆಮೇಲೆ ಊಟನೆಲ್ಲ ಮುಗಿಸಿ ಇಲ್ಲಿ ಊಟ ಎಲ್ಲ ಮುಗಿಸೋದ್ಮೇಲೆ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾರೆ ನಮ್ಮ ಆಂಟಿ. ಒಬ್ರೊಬ್ರಿಗೆ ಅರ್ಶಿನ ಕುಂಕುಮ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಹೊರಡಬೇಕಾಗಿತ್ತಲ್ವ, ಟೈಮ್ ಆಗಿತ್ತಲ್ವ, ಅದಕ್ಕೋಸ್ಕರ 6 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಬೇಕು ಅಂತ ಎಲ್ರಿಗೂ ಅರ್ಶಿನ ಕುಂಕುಮನ ಕೊಡ್ತಾ ಬರ್ತಿದ್ರು. ಇವ್ರು ಬಂದು ನಮ್ಮ 2ನೇ ಆಂಟಿ, ನಮ್ಮ ಅಪ್ಪ ಅವ್ರ 2ನೇ ತಮ್ಮನ ಹೆಂಡತಿ. ನಾವಂತೂ ಅಕ್ಕ ಅಂತಲೇ ಕರೆದು ರೂಢಿ ನಮಗೆ. ಅವ್ರ ಮನೆಯಿಂದ ಬರ್ಬೇಕಾದ್ರೆ ನಾವು ವೀಡಿಯೋ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಇನ್ನೇನೆಲ್ಲ ಕಾರೆಲ್ಲ ಬಂತು. ಪೃಥ್ವಿ ಅಂತೂ ಫುಲ್ ಬೇಜಾರಾಗ್ಬಿಟ್ಟಿದ್ದ. ಪೃಥ್ವಿ ಮತ್ತು ಅಂಕಲ್ಲು ಅವರು ಬಂದು ನಮ್ಮ ಪಕ್ಕದ ಮನೆಯವರು. ಬಟ್ ನನ್ನ ಮಗಳಿಗೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ರು. ನನ್ನ ಮಗಳಿಗೋಸ್ಕರ ಅವರು ಫುಲ್ ಎಮೋಷನ್ ಆಗಿಬಿಟ್ಟಿದ್ರು. ಫುಲ್ ಬೇಜಾರಲ್ಲಿದ್ದರು ಅವರು ಇಬ್ಬರೂ. ಎಟ್ಟುಗಾನ ಇಬ್ಬರು ಹೋಗ್ತಾರೆ ಅಂತ ಏನೋ ಒಂದು ಬೇಜಾರಲ್ವ, ಅದನ್ನು ನಮ್ಮಮ್ಮ ಅಂತ ಅಳ್ತಾನೆ ಇದ್ದರು. ಇಲ್ಲಿ ನೋಡ್ಬೋದು ನನ್ನ ಲಗೇಜ್ ಎಷ್ಟಿದೆ ಅಂತ. ಅದಾದಮೇಲೆ ನಾವೆಲ್ಲ ಕಾರಲ್ಲಿ ಹೊರಟ್ವಿ. ನಮ್ಮ ಆಂಟಿ, ನಾನು, ನನ್ನ ಮಗಳು, ನನ್ನ ಸಿಸ್ಟರ್ ಇನ್ ಲಾಸು ಎಲ್ಲರೂ ಹೊರಟ್ವಿ. ಇವಳು ಬಂದು ಪೂರ್ವಿ ಅಂತ ನನ್ನ ತಂಗಿಯವರ ದೊಡ್ಡಪ್ಪನ ಮಗಳು.
ಇನ್ನು ನೋಡ್ಬೋದು ಅವರಪ್ಪ ಆಲ್ರೆಡಿ ಮನೆಗೆ ರೀಚ್ ಆಗಿದ ತಕ್ಷಣ ಅವರಪ್ಪ ವೆಲ್ಕಮಿಂಗ್ಗೆ ಎಲ್ಲ ರೆಡಿ ಮಾಡಿ ಮಡಗಿದ್ರು. ಆ್ಯಕ್ಚುಲಿ ನನ್ನ ಮಗನಿಗೆ ಇದೆಲ್ಲ ನಾವು ಮಾಡಿರಲಿಲ್ಲ, ಬಟ್ ನನ್ನ ಮಗಳಿಗೆ ಅವರಪ್ಪ ಕೆಲಸ ರಜೆ ಇರೋದ್ರಿಂದ ಅನ್ನೋ ಕಾರಣಕ್ಕೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಬೇಜಾರಾಯಿತು. ನನ್ನ ಮಗನಿಗೆ ಇದೆಲ್ಲ ಮಾಡೋಕ್ಕಾಗಿಲ್ಲ ಅನ್ನೋದು. ಬಟ್ ಇಟ್ಸ್ ಓಕೆ, ಇನ್ನೊಂದ್ಸತಿ ಇವಾಗ ಮಾಡ್ಕೊಳಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಪಾಪು ಹೆಜ್ಜೆ ಜೊತೆ ಗಾನ ಬಿಟ್ಟುದು, ಕೈನೂ ಕೂಡ ಪಾಮ್ ಪ್ರಿಂಟ್ ತೊಗೊಂಡಿದ್ದೀನಿ. ಬಟ್ ಇವಳಿಗಂತೂ ಮೆಮೊರಿ ಆಗಿದ್ದಿರುತ್ತೆ, ನನ್ನ ಮೆಮೊರಿ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ತುಂಬ ಖುಷಿ ಆಯಿತು ಇದನ್ನು ಸರ್ಪ್ರೈಸ್ ನೋಡಿ, ತುಂಬ ಚೆನ್ನಾಗಿತ್ತು. ಯಾವತ್ತೂ ಈ ಥರ ನನ್ನ ಮಕ್ಕಳಿಗೆ ಅಂತ ಯಾವುದು ಸರ್ಪ್ರೈಸ್ ಕೊಟ್ಟಿಲ್ಲ, ತುಂಬ ಖುಷಿ ಆಯಿತು. ಸಂದೇಶ ಕರೆಕ್ಟಾಗಿ ಮಹಾಲಕ್ಷ್ಮಿ ಇಟ್ಟು ಒಳಗಡೆ ನಡ್ಕೊಂಡ್ಬಂದು ಅದಾದಮೇಲೆ ಒಂದು ಕೈದು ತೊಗೊಳ್ಳೋಣ ಅಂತ ಅವನದು ಕೈ ಪ್ರಿಂಟ್ನ ತೊಗೊಳ್ತಾ ಇದ್ವಿ. ಕೈ ಪ್ರಿಂಟ್ ಎಲ್ಲ ತೊಗೊಂಡ್ಮೇಲೆ ಅವರಪ್ಪ ಕೇಕ್ ಕೂಡ ತಂದಿದ್ರು. ಕೇಕ್ ಎಲ್ಲ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಕೇಕ್ ಕೂಡ ನೋಡ್ಬೋದು, ಬ್ಲಾಕ್ ಮಾಡಿದ್ರೆ ಅಂದರೆ ಪೇಪರ್ಸ್ ಕೇಕ್ ಮೇಲೆ ಕವರ್ ಮಾಡೋದನ್ನ ಮರ್ಕೊಂಡು ಯಾಕೆ ಇದು ಕೇಕ್ ಮೇಲೆ ಹೊರಟೈತಲ್ಲ ಅಂತ ಅವನಂತೂ ಚಿಕ್ಕಪ್ಪನ ತುಂಬ ಅಟ್ಯಾಚ್ಮೆಂಟ್ ಅದಾಗಲ್ಲ ಅಷ್ಟೇ ಅಷ್ಟೇ ಅಷ್ಟೇ. ಅದಾದ್ಮೇಲೆ ಕೇಕ್ ಮೇಲೆ ಎಲ್ಲ ಬಿದ್ದಿತ್ತಲ್ಲ, ಅದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಸೊ ಅದನ್ನು ಟ್ರೈ ಮಾಡಿದ್ವಿ, ಬಟ್ ಅದು ಟ್ರೈ ಚೆಲ್ಗುತ್ವಿ ಅದನ್ನು ಇಲ್ಲ ಹಾಕಿದ್ರೆ ಈ ಕಡೆ ದೂರ ಹಾಕೋದು ಬಿಟ್ಟು ಮೇಲೆ ಏನೋ ಇಡ್ಬೇಕು. ನನ್ನ ಮಗಳು ಕುತ್ಕೊಂಡು ಸೌಂಡ್ ಕೊಡ್ತಾ ಇದ್ದಾಳೆ ನೋಡ್ಕೊಂತೀನಿ ಅಂತ ಅವಳು. ನನ್ನ ಮಗ ಇದ್ದಿದ್ರೆ ಅವನು ದೊಡ್ಡ ಮಗನು ಚಿಕ್ಕ ಮಗನು ನೋಡ್ತಾರೆ. ವೆಲ್ಕಮಿಂಗ್ ಆಮೇಲೆ ಎತ್ತಂತೆ ಕಟ್ ಮಾಡು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲೈತೆ ನೋಡಿ ಚಾಕು ಬಿದ್ದೈತೆ. ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಬಿಟ್ಟು ನೋಡು, ಈ ಕಡೆ ನೋಡು, ಫೋಟೋ ಕಡೆ ನೋಡು. ಕಟ್ ಮಾಡು ಗಾನವಿ ಅಂತ ಹಾಕಿದೆ. ಬಟ್ ವೆಲ್ಕಮ್ ಹೋಮ್ ಟು ಬೋತ್. ದೂರ ದೂರ ಆಗೋದ್ರಿ ಇಬ್ರು ನೋಡಿ, ಇಬ್ರು ಮಕ್ಕಳನ್ನ ಕಮಿಸ್ತಾರೆ. ನನ್ನ ಮಗಳು ಮೊಬೈಲ್ ನೋಡ್ಕೊಂಡು ಅವಳು ಇದು ಮಾಡ್ತಾ ಇದ್ದಾಳೆ. ಪಾಪು ಒಂಚೂರು ಹಿಂಗೆ ಅನ್ಸು. ಮೊಟ್ಟೆ ಹಾಕಿರ್ತಾರಲ್ಲ ಇಟ್ಟಿಗೆ ಗಾನವಿ ಬರೋದು ಒಂಚೂರು ಹಿಂಗೆ ಅನ್ನೆ ಸ್ವಲ್ಪ. ಬಾಯಿ ಇಕ್ಕಂತ ಬಾಯಿಲೆ ಇಕ್ಕಂಡು ನೋಡೋಳು. ಬಾಯಿ ಇಕ್ಕಂಡ್ಲೆ ನೋಡು. Thank you for watching our video.